ಗುರುದೇವ್, ವೃಷಭ ರಾಶಿಯವರಿಗೆ ದೇವರು ಕೆಲವೊಂದು ವರಗಳನ್ನು ನೀಡಿದ್ದಾರೆ. ಅದು ಇನ್ಯಾವ ರಾಶಿಗೂ ಕೂಡ ಈ ಫಲಗಳಿಲ್ಲ. ಆ ಫಲಗಳೇನು ಅಂತ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೋಡಿ ವೀಕ್ಷಕರೇ, ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ರೂ ಕೂಡ ಅವರು ಒಬ್ಬ ನೌಕರನಾಗಿ ಸಿಂಪಲ್ ಆಗಿರ್ತಕ್ಕಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಇನ್ನು ಕೆಲವರ ಜಾತಕದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ರಾಜನಂತೆ ಮೆರಿತಾ ಇರ್ತಾರೆ. ಅದಕ್ಕೆ ಕಾರಣ ಅವರು ಅವರ ವೃತ್ತಿಯನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇರ್ತಾರೆ. ಅವರಿಗೆ ಯಾವ ವೃತ್ತಿ ಹೊಂದಿ ಬರುತ್ತೋ ಅದೇ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ನೋಡಿ, ವೃಷಭ ರಾಶಿಯವರಿಗೆ ದೇವರು ಕೊಟ್ಟಂತಹ ವರಗಳೇನೆಂದರೆ, ತನ್ನ ಕೈಯಲ್ಲಿ ಆಗುವವರೆಗೆ, ತನ್ನ ದೇಹದಲ್ಲಿ ಶಕ್ತಿ ಇರುವವರೆಗೂ ಕೂಡ ಈ ಒಂದು ವೃಷಭ ರಾಶಿಯವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಪ್ರತಿದಿನ ದುಡಿಬೇಕು, ಪ್ರತಿದಿನ ತಿನ್ನಬೇಕು ಅಂತಕ್ಕಂಥ ಒಂದು ಮನಸ್ಸು ಈ ಒಂದು ವೃಷಭ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತದೆ. ಕೊನೆಯ ಉಸಿರಿನವರೆಗೂ ದುಡಿಬೇಕು ಅಂತಕ್ಕಂಥ ಪ್ರವೃತ್ತಿ ಈ ಒಂದು ವೃಷಭ ರಾಶಿಯವರದಾಗಿರ್ತದೆ. ಈ ಒಂದು ವೃಷಭ ರಾಶಿಯಲ್ಲಿ ಕೃಷ್ಣ, ಬ್ರಹ್ಮ, ಶನಿ ಹಾಗೂ ಯಮನು ಕೂಡ ಜನಿಸಿದ್ದಾನೆ ಅಂತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ವೃಷಭ ರಾಶಿಯವರು ತುಂಬ ಶಾಂತ ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಕೂಡ ದಿಢೀರಂತ ಕೋಪ ಮಾಡ್ಕೊಳ್ಳೋದು, ಈ ರೀತಿ ಪ್ರವೃತ್ತಿ ಖಂಡಿತವಾಗ್ಲೂ ಕೂಡ ವೃಷಭ ರಾಶಿಯವರದ್ದಲ್ಲ. ಹಾಗೆಯೇ ನಿಮ್ಮ ಸಾಮರ್ಥ್ಯ ನಿಮಗೆ ಏನಂತಲೇ ಗೊತ್ತಿಲ್ಲ. ವೃಷಭ ರಾಶಿಯವರಿಗೆ ನಿಮಗೆ 100 ರೂಪಾಯಿ ದುಡಿಯೋ ತಾಕತ್ತಿದ್ರೆ ನಾನು ದುಡಿತೀನ 100 ರೂಪಾಯಿ ಅಂತ ಹೇಳಿ ನೀವು ನಿಮ್ಮನ್ನೇ ಸಪ್ರೆಸ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವೇ ನಿಮ್ಮ ಮೇಲೆ ಡೌಟನ್ನು ಇಟ್ಕೊಂಡು ನಿಮ್ಮ ಕೆಲಸ ಕಾರ್ಯವನ್ನು ಮಾಡ್ತಾ ಇರೋದಿಲ್ಲ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಸಾಮರ್ಥ್ಯ ಏನು ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಳೋದು ಅತ್ಯಂತ ಮುಖ್ಯವಾಗಿರುತ್ತೆ. ಹಾಗೆಯೇ ನೀವು ಬಹಳ ನಿಧಾನವಾಗಿ ಕೆಲಸ ಮಾಡ್ತೀರಿ. ಎಷ್ಟು ನಿಧಾನ ಕೆಲಸ ಮಾಡ್ತೀರಿ ಅಂದರೆ ನೆಕ್ಸ್ಟ್ ಆ ಕೆಲಸವನ್ನು ಯಾರೂ ಮಾಡೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಯಾರೂ ಕೂಡ ನಿಮ್ಮ ಕಡೆ ಬೆರಳು ಎತ್ತಿ ತೋರಿಸದ ರೀತಿಯಲ್ಲಿ ಈ ಕೆಲಸವನ್ನು ಪೂರ್ಣ ಮಾಡಿರ್ತೀರಿ. ಕೆಲಸ ನಿಧಾನ ಆದರೂ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಕೆಲಸ ಈ ಒಂದು ವೃಷಭ ರಾಶಿಯವರದ್ದು. ಹಾಗೆ ಬಹಳ ತಾಳ್ಮೆ ಇರ್ತಕ್ಕಂತಹ ವ್ಯಕ್ತಿತ್ವ ಈ ವೃಷಭ ರಾಶಿಯವರದಾಗಿರ್ತದೆ. ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಬಹಳ ಶಾಂತ ರೀತಿಯಲ್ಲಿ ಎದುರಿಸ್ಕೊಂಡು ಹೋಗುವಂತಹ ಒಂದು ಮನಸ್ಥಿತಿ ಈ ಒಂದು ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಇದೆ. ಹಾಗೆ ಈ ಒಂದು ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ನೀವು ತಿಂಗಳ ಒಂದು 15 ದಿನ ತುಂಬ ಖುಷಿಯಾಗಿದ್ದರೆ ಇನ್ನು 15 ದಿನ ಬಹಳ ನೋವಿಂದ, ಬಹಳ ದುಃಖದಿಂದ ಇರ್ತಕ್ಕಂಥ ಚಾನ್ಸಸ್ಸು ಈ ವೃಷಭ ರಾಶಿಯವರಿಗೆ ಇರ್ತಕ್ಕಂಥದ್ದು. ಹಾಗೆ ಈ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ಒಂದು ಆಲಂಕಾರಿಕವಾಗಿ ಅಥವಾ ಅಲಂಕಾರ ಮಾಡಿಕೊಳ್ಳೋದ್ರ ಕಡೆ ಹೆಚ್ಚು ಗಮನವನ್ನು ತರಿಸ್ತಾ ಇರ್ತೀರಿ. ಅಥವಾ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡೋದು, ಅಥವಾ ಯಾರಾದರೂ ಬಂದಿದ್ರೆ ಅವರಿಗೆ ಒಂದು ಅಲಂಕಾರವನ್ನು ಮಾಡ್ತಕ್ಕಂಥದ್ದು. ಕಣ್ಣುಗಳಿದೆಯಲ್ಲ, ಬಹಳ ಸುಂದರವಾಗಿರ್ತದೆ ವೃಷಭ ರಾಶಿಯವರ ಕಣ್ಣುಗಳು. ಅತ್ಯಂತ ಹೆಚ್ಚು ಕ್ರಿಯೇಟಿವ್ ಪರ್ಸನ್ ಯಾರಪ್ಪ ಅಂದರೆ ಅದು ಕೂಡ ಈ ವೃಷಭ ರಾಶಿಯವರೇ. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ಬಹಳ ಒಂದು ಹೊಸ ರೀತಿಯಲ್ಲಿ ನೀವು ಒಂದು ಐಡಿಯಾಗಳನ್ನು ಕೊಡ್ತೀರಿ. ಅದರಿಂದಾಗಿ ಕೂಡ ಬಹಳ ಸಕ್ಸಸ್ ಆಗ್ತಕ್ಕಂಥದ್ದು ಈ ವೃಷಭ ರಾಶಿನೇ. ವೃಷಭ ರಾಶಿಯವರಿಗೆ ಪ್ರೀತಿ ವಿಚಾರದಲ್ಲಿ ಹೆಚ್ಚಿನ ನಿರೀಕ್ಷೆ. ಅಂದರೆ ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟರೂ ಸಾಲದು. ನೀವು ಪ್ರೀತಿಸಿದವರಾಗಿರ್ಬೋದು, ಅಥವಾ ನಿಮ್ಮ ಮಡದಿ, ಅಥವಾ ನಿಮ್ಮ ಗಂಡ, ನಿಮ್ಮ ಮನೆಯವರಾಗಿರ್ಬೋದು, ಅವರೇನಾದರೂ ಒಂದು ಸ್ವಲ್ಪ ನಿಮಗೇನಾದರೂ ಹೇಳಿದ್ರೆ ಬಹಳ ಮನಸ್ಸಿಗೆ ನೋವು ಮಾಡ್ಕೊಳ್ತೀರಿ. ಈ ರೀತಿ ಪ್ರವೃತ್ತಿ ಖಂಡಿತವಾಗ್ಲೂ ಕೂಡ ಈ ಒಂದು ವೃಷಭ ರಾಶಿಯವರದಾಗಿರುತ್ತೆ. ಬಾಳ ಸಂಗಾತಿ ವಿಚಾರದಲ್ಲಿ ಅವರು ನಿಮ್ಮನ್ನು ಬಿಟ್ಟೇ ಇರಬಾರ್ದು, ಯಾವಾಗಲೂ ನಿಮ್ಮ ಹತ್ರನೇ ಇರಬೇಕು, ನಿಮ್ಮನ್ನು ಪ್ರೀತಿಸ್ಕೊಂಡಿರಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ನಿಮಗೆದ್ದೇ ಇರುತ್ತೆ. ಹಾಗೆ ಅವರ ಕುಟುಂಬದ ಮೇಲೆ ಬಹಳಷ್ಟು ಪ್ರೀತಿ, ಮಮಕಾರ ಅಂತಕ್ಕಂಥದ್ದು ಈ ವೃಷಭ ರಾಶಿಯವರಿಗೆ ಜಾಸ್ತಿ ಇರ್ತದೆ. ಇನ್ನೊಂದು 80% ವೃಷಭ ರಾಶಿಯವರು ಹಣವನ್ನು ಉಳಿಸಬೇಕು, ಹಣವನ್ನು ಖರ್ಚು ಮಾಡಬಾರ್ದು, ಮುಂದಿನ ದಿನಕ್ಕೆ ಅದು ಬೇಕಾಗುತ್ತೆ ಅನ್ನೋ ಮನಸ್ಥಿತಿ ಇದ್ದರೆ, ಇನ್ನೊಂದು 20% ಜನ ಐಭೋಗದ ಜೀವನವನ್ನು ಮಾಡಬೇಕು ಅನ್ನೋಕ್ಕಂಥ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ವೃಷಭ ರಾಶಿಯವರಿಗೆ ಇದ್ದೇ ಇರುತ್ತೆ. ಹಾಗೆ ಒಂದು ರುಚಿಯಾದ ಊಟ ಮಾಡ್ತಕ್ಕಂಥದ್ದು ಈ ವೃಷಭ ರಾಶಿಯವರಿಗೆ ಬಹಳ ಇಷ್ಟ ಆಗುತ್ತೆ. ಜನವರಿ ತಿಂಗಳ ನಂತರ ಭವಿಷ್ಯ ಯಾವ ರೀತಿ ಇದೆಯಪ್ಪ ಅಂತಂದರೆ, ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜಯವಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗ್ತದೆ. ಹಾಗೆ ವೃತ್ತಿಯಲ್ಲಿ ನಿಮಗೆ ಯಾವುದೇ ವೃತ್ತಿಯಲ್ಲಿರಿ, ಖಂಡಿತವಾಗ್ಲೂ ಕೂಡ ಪ್ರಮೋಷನ್ಗೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಕೂಡ ಪ್ರಮೋಷನ್ ಅಂತಕ್ಕಂಥದ್ದು ನಿಮಗೆ ಶುಭವಾಗುತ್ತೆ. ಹಾಗೆ ರಾಜಕಾರಣಿಗಳು ಯಾರಾದರೂ ವೃಷಭ ರಾಶಿಯವರಿದ್ದರೆ ಈ ತಿಂಗಳು ನಿಮಗೆ ಅತ್ಯಂತ ಶುಭವಾಗುತ್ತೆ. ನಿಮ್ಮ ಸುತ್ತಮುತ್ತಲಿನ ಜನರಿಂದ ಪ್ರಶಂಸೆ ಅಂತಕ್ಕಂಥದ್ದು ಈ ವೃಷಭ ರಾಶಿಯವರು ಪಡ್ಕೊಳ್ತಾರೆ. ಹಾಗೆ ಈ ವೃಷಭ ರಾಶಿಯವರದ್ದು ಕೋರ್ಟ್ ಕೇಸಲ್ಲಿ ಏನಾದರೂ ನಡೀತಾ ಇದ್ರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಚಾನ್ಸಸ್ಸು ಈ ಒಂದು ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಕಾಣಿಸ್ತಾ ಇದೆ. ಹಾಗೆ ಏಳಿಗೆ ಯಾರಿಗೆ ಸಾಧ್ಯ ಅಂದರೆ, ಒಂದು ಕಲಾವಿದರು ಯಾರಿದ್ದಾರೆ ಒಂದು ವೃಷಭ ರಾಶಿಯವರು ಖಂಡಿತವಾಗ್ಲೂ ಕೂಡ
ಏಳಿಗೆ ಅಂತಕ್ಕಂಥದ್ದಾಗ್ತದೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರ್ತದೆ. ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಸಕ್ಸಸ್ ಆಗ್ತೀರಿ. ವ್ಯಾಪಾರಿಗಳಿಗೆ ಒಂದು ಸ್ವಲ್ಪ ಮಧ್ಯಮ ಫಲಿತಾಂಶ ಇರತಕ್ಕಂಥದ್ದು ಈ ಒಂದು ವೃಷಭ ರಾಶಿಯವರಿಗೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಹಾಗೆಯೇ ಈ ಮಾಸದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ನೀವು ಸ್ವಲ್ಪ ನೋಡಿಕೊಂಡು ಹೂಡಿಕೆ ಮಾಡಬೇಕಾಗತ್ತೆ. ಸುಮ್ಮನೆ ಯಾರದೋ ಮಾತು ಕೇಳಿ ನಾನು ಹೂಡಿಕೆ ಮಾಡಿದಾಗ ಲಾಸನ್ನು ಎದುರಿಸ್ತಕ್ಕಂಥ ಚಾನ್ಸಸ್ ಇದೆ. ನೀವು ಅದಕ್ಕೆ ಬೇಕಾದಂಥ ಒಂದು ಅಧ್ಯಯನ ಮಾಡಿ ಆನಂತರದಲ್ಲಿ ಹೂಡಿಕೆ ಮಾಡಿ ಖಂಡಿತವಾಗ್ಲೂ ಕೂಡ ಲಾಭವನ್ನು ಪಡ್ಕೊಳ್ತೀರಿ. ಹಾಗೆ ಈ ತಿಂಗಳಲ್ಲಿ ನಿಮಗೆ ಶುಭ ಸಂಖ್ಯೆ ಯಾವುದಪ್ಪ ಅಂದರೆ 1, 3 ಹಾಗೂ 7. ಇದಿಷ್ಟು ಜನವರಿ ತಿಂಗಳ ನಂತರದಲ್ಲಿರ್ತಕ್ಕಂಥ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.